ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಸಮಾಚಾರ ಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ನಾಗರಾಜ್. ಇವತ್ತು ಜ್ವಾಲಾಮುಖಿ ಹೇಗೆ ಹುಟ್ಟುತ್ತದೆ ಮತ್ತು ಅದರ ಪರಿಣಾಮಗಳ ಮತ್ತು ಉಪಯೋಗಗಳನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ. ಈಗ ಅಂದರೆ ಮೊದಲಿಗೆ ಒಂದು ಪರ್ವತ ಹಠಾತ್ ಸ್ಫೋಟವಾಗಿ ಬೆಂಕಿ ಉಗುಳಲು ಶುರು ಮಾಡ್ತದೆ. ಹಾಗಾಗಿ ಕೆಂಪು ಬಿಸಿ ಲಾವಾ, ಕಪ್ಪು ಹೊಗೆ ಮತ್ತು ಕತ್ತಲಾಗಿ ಮಾಡುವ ಬೂದಿ, ಇದೇ ಜ್ವಾಲಾಮುಖಿ. ಜ್ವಾಲಾಮುಖಿ ಪ್ರಕೃತಿಯ ಅತ್ಯಂತ ಭಯಾನಕ ಶಕ್ತಿಗಳಲ್ಲಿ ಒಂದು. ಆದರೆ ಅದು ಹೇಗೆ ಹುಟ್ಟುತ್ತದೆ ಮತ್ತು ಅದರ ಉಪಯೋಗಗಳನ್ನು ನಿಮಗೆ ಗೊತ್ತಿದೆ. ಈಗ ತಿಳಿದುಕೊಳ್ಳೋಣ ಬನ್ನಿ. ಈಗ ಸೀನ್ ನಂಬರ್ 1 ಅನ್ನು ನೋಡೋಣ. ಭೂಮಿಯ ಮೇಲ್ಭಾಗದ ಕೆಳಗೆ ತುಂಬ ಬಿಸಿ ಮ್ಯಾಗ್ಮಾ ಇರುತ್ತದೆ. ಇದು ಕರಗದ ಕಲ್ಲು ಮತ್ತು ಅನಿಲಗಳಿಂದ ಕೂಡಿರುತ್ತದೆ. ಮ್ಯಾಗ್ಮಾ ಎಂಬುವ ಕಲ್ಲು ಇದು ಭೂಮಿಯ ಒಳಭಾಗದಲ್ಲಿ ತಾಪಮಾನ ಸಾವಿರಾರು ಡಿಗ್ರಿಗಳಷ್ಟು ಇರುತ್ತದೆ. ಅಂದರೆ ಈ ಮ್ಯಾಗ್ಮಾ ನಿಧಾನವಾಗಿ ಮೇಲಕ್ಕೆ ಚಲಿಸುವ ಆರಂಭಿಸ್ತದೆ. ಅಂದರೆ ಭೂಮಿಯೊಳಗಿರುವಂಥದ್ದು ಮ್ಯಾಗ್ಮಾ ಕೆಳಗಿಂತ ಮೇಲೆ ಚಲಿಸಲು ಕಾರ್ಯವನ್ನು ಶುರು ಮಾಡ್ತದೆ. ಹೀಗಾಗಿ ಸೀನ್ ನಂಬರ್ 2 ನೋಡಿ. ಭೂಮಿಯ ಮೇಲ್ಭಾಗದಲ್ಲಿ ದೊಡ್ಡ ಬಿರುಕುಗಳು ಉಂಟಾಗುತ್ತದೆ. ಅಂದರೆ ಭೂಮಿ ಬಿರುಕಾಗ್ತದೆ, ಬಿರುಕು ಬಿಟ್ಟಿರ್ತದಂತಾರಲ್ಲ ಹಾಗೆ. ಹೀಗಾಗಿ ಮ್ಯಾಗ್ಮಾ ಮೇಲಕ್ಕೆ ಬರ್ತದೆ. ಒತ್ತಡ ಹೆಚ್ಚಾದಂಥ ಅದರೊಳಗಿರೋ ಅನಿಲ ಸ್ಫೋಟವಾಗ್ತದೆ. ನಂತರ ಜ್ವಾಲಾಮುಖಿ ಸ್ಫೋಟವಾಗ್ತದೆ. ಹಾಗಾಗಿ ಲಾವಾ, ಹೊಗೆ ಮತ್ತು ಬೂದಿ ಆಕಾಶಕ್ಕೆ ಎತ್ತರ ಮುಟ್ಟುತ್ತದೆ. ಹೀಗೆ ಅಂದರೆ ಕೆಂಪದಂಥ ಕುಂಡು ಇದು ಸ್ಫೋಟವಾಗ್ತದೆ. ಆದ್ದರಿಂದ ಅದು ಆಕಾಶಕ್ಕೆ ಬೂದಿ ಮತ್ತು ಹೊಗೆಯನ್ನು ಬರ್ತದೆ. ಜ್ವಾಲಾಮುಖಿ ಸ್ಫೋಟ ತುಂಬ ಅಪಾಯಕಾರಿ. ಅಂದರೆ ಲಾವಾ ಮನೆಗಳಲ್ಲಿ, ಮರಗಳು ಮತ್ತು ರಸ್ತೆಗಳನ್ನು ಸುಡಬಹುದು. ಹೀಗಾಗಿ ಲಾವಾ ಬೂದಿ ಮತ್ತು ಮೋಡಗಳನ್ನು ಉಸಿರಾಟ ಸಮಸ್ಯೆ ಉಂಟು ಮಾಡುತ್ತದೆ. ಹೀಗಾಗಿ ಕೆಲವೊಮ್ಮೆ ವಿಮಾನ ಸಂಚಾರಕ್ಕೆ ತೊಂದರೆ ನೀಡುತ್ತದೆ. ದೊಡ್ಡ ಸ್ಫೋಟಗಳು ಹವಾಮಾನ ಬದಲಾವಣೆ ಉಂಟು ಮಾಡುತ್ತದೆ. ಈಗ ಸೀನ್ ನಂಬರ್ 4 ನೋಡೋಣ. ಜ್ವಾಲಾಮುಖಿಯ ಉಪಯೋಗಗಳನ್ನು ನೋಡೋಣ. ಆದರೆ ಜ್ವಾಲಾಮುಖಿ ಕೇವಲ ವಿನಾಶ ಮಾಡುವುದಿಲ್ಲ. ಲಾವಾದಿಂದ ಮಣ್ಣು ಮತ್ತು ತುಂಬ ಫಲವತ್ತವಾಗುತ್ತದೆ. ಅದರ ಕಾರಣ ಜ್ವಾಲಾಮುಖಿ ಸುತ್ತಮುತ್ತಲಿನ ಪ್ರದೇಶಗಳು ಕೃಷಿ ಚೆನ್ನಾಗಿರ್ತದೆ. ಕೆಲವು ಜ್ವಾಲಾಮುಖಿಗಳಿಂದ ಹೊಸ ದ್ವೀಪಗಳು ಕೂಡ ಹುಟ್ಟುತ್ತದೆ. ಹೀಗಾಗಿ ಭೂಮಿಯ ಒಳಗಿನ ಬಿಸಿ ವಿದ್ಯುತ್ ಉತ್ಪಾದನೆಗಳು ಬಳಸ್ತಾರೆ. ಹೀಗಾಗಿ ಸ್ನೇಹಿತರೆ, ಈ ಜ್ವಾಲಾಮುಖಿ ಪ್ರಕೃತಿಯ ಭಯಾನಕ ಶಕ್ತಿ. ಇದರ ಶಕ್ತಿ ಒಂದು ಹೊಸ ಭೂಮಿ ಮತ್ತು ಹೊಸ ಜೀವನವನ್ನು ಕಾರಣ ಮಾಡುತ್ತದೆ. ಪ್ರಕೃತಿ ಎಷ್ಟು ಅಪಾಯಕಾರಿ ಅಷ್ಟೇ ಅದ್ಭುತ ಆಗಿರ್ತದೆ. ಇಂತಹ ಸಿನಿಮ್ಯಾಟಿಕ್ ಸೈನ್ಸ್ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. Thank you for watching.